ಕೇವಲ 3 ಗಂಟೆಗೆ ಕೋಲ್ಕತ್ತಾ ಟು ಚೆನ್ನೈ, ಜಸ್ಟ್ 600 ರೂಪಾಯಿಗೆ ಸೂಪರ್ ಫಾಸ್ಟ್ ಜರ್ನಿ. ಬಂತು ಸಮುದ್ರದ ಸೂಪರ್ ಕಾರ್. ನಮಸ್ಕಾರ ಸ್ನೇಹಿತರೆ, ಭವಿಷ್ಯದ ಸಾರಿಗೆ ಅಂತ ಬಂದಾಗ ಡ್ರೈವರ್ಲೆಸ್ ಕಾರ್, ಫ್ಲೈಯಿಂಗ್ ಟ್ಯಾಕ್ಸಿ, ಹೈಪರ್ ಲೂಪ್ ಟೆಕ್ನಾಲಜಿ ಎಲ್ಲ ನೆನಪಾಗಬಹುದು. ಆದರೆ ಇವೆಲ್ಲವನ್ನ ಮೀರಿಸೋ ಟೆಕ್ನಾಲಜಿಯೊಂದು ಇಂಟರ್ನೆಟ್ ನಲ್ಲಿ ಭಾರಿ ಸದ್ದು ಮಾಡ್ತಾ ಇದೆ. ಕೇವಲ 3 ಗಂಟೆನಲ್ಲಿ ಚೆನ್ನೈನಿಂದ ದಕ್ಷಿಣ ಭಾರತದ ತಮಿಳುನಾಡಿನಲ್ಲಿರೋ ಚೆನ್ನೈ ಕಡಲ ತೀರದಿಂದ ಮೇಲೆ ಭಾರತದ ಈಸ್ಟ್ಗೆ ಬಂಗಾಳದ ಕೋಲ್ಕತ್ತಾಗೆ ಕೇವಲ 3 ಗಂಟೆಯಲ್ಲಿ ಬರೀ 600 ರೂಪಾಯಿ ಖರ್ಚಲ್ಲಿ ಕನೆಕ್ಟಿವಿಟಿ ಕೊಡೋ ಸಿ ಗ್ಲೈಡರ್ ವಾಹನ ಭಾರತದಲ್ಲಿ ತಯಾರಾಗ್ತಾ ಇದೆ. ಭಾರತೀಯರೊಂದು ಅಚೀವ್ಮೆಂಟ್ ಮಾಡಿದ್ದಾರೆ. ಈ ವಿಚಾರದಲ್ಲಿ ಖುದ್ದು ಆಟೋಮೊಬೈಲ್ ದಿಗ್ಗಜ ಆನಂದ್ ಮಹೀಂದ್ರಾ ಕೂಡ ಈ ಅಚೀವ್ಮೆಂಟ್ಗೆ ಥ್ರಿಲ್ ಆಗಿದ್ದಾರೆ. ನೋಡಿ, ಹಾಕಿದ್ದಾರೆ ಈ ರೀತಿ. ಹಾಗಿದ್ರೆ ಏನಿದು ಸಿ ಗ್ಲೈಡರ್ ಅಂತ ಹೇಳಿದ್ರೆ, ಸಮುದ್ರ ಮಟ್ಟದಿಂದ ಕೇವಲ 4 ಮೀಟರ್ ಎತ್ತರದಲ್ಲಿ ಈ ವಾಹನ ಹಂಗೆ ತೇಲ್ಕೊಂಡು ಹೋಗೋದು ಹೇಗೆ? ಸಮುದ್ರದಲ್ಲಿ ತೇಲ್ಕೊಂಡು ಹೋಗಲ್ಲ, ಮೇಲಕ್ಕೆ ಹಾರ್ಕೊಂಡು ಹೋಗುತ್ತೆ ಅಂದ್ರೆ ಸಮುದ್ರ ಯಾಕೆ ಬೇಕು ಇದಕ್ಕೆ? 600 ರೂಪಾಯಿನಲ್ಲಿ 1600 ಕಿಲೋಮೀಟರ್ ಕನೆಕ್ಟಿವಿಟಿ ಕೊಡೋಕೆ ಹೇಗೆ ಸಾಧ್ಯ? ಎಲ್ಲವನ್ನ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀವಿ. ಈ ಸೈನ್ಸ್ ಮತ್ತು ಟೆಕ್ನಾಲಜಿಯನ್ನ ಕೂಡ ಎಕ್ಸ್ಪ್ಲೇನ್ ಮಾಡ್ತೀವಿ. ಕಡೆ ತನಕ ಮಿಸ್ ಮಾಡಿದೆ ನೋಡಿ. ನೀವು ನೋಡ್ತಾ ಇದ್ದೀರಾ mastmagga.com. ನಾನು ಅಮರ್ ಪ್ರಸಾದ್. ಏನಿದು ಸಿ ಗ್ಲೈಡರ್? ಸ್ನೇಹಿತರೆ, ಸಿ ಗ್ಲೈಡರ್ ಅನ್ನೋದು ಒಂದು ಹೈಬ್ರಿಡ್ ಸಾರಿಗೆ ವಾಹನ. ಹೈಬ್ರಿಡ್ ಅಂದ್ರೆ ಇದರಲ್ಲಿ ಬ್ಯಾಟ್ರಿ ಹಾಗೂ ಇಂಜಿನ್ ಎರಡೂ ಇರುತ್ತೆ ಅಂತಲ್ಲ, ಆ ಥರ ಅಲ್ಲ. ಇದು ಒಂದು ಹಡಗು ಅಲ್ಲ, ಒಂದು ವಿಮಾನವೂ ಅಲ್ಲ. ಆ ಕಾರಣಕ್ಕೆ ಹೈಬ್ರಿಡ್ ಇದು. ಟೇಕ್ ಆಫ್, ಲ್ಯಾಂಡಿಂಗ್ ಆಗೋದೆಲ್ಲ ಸಮುದ್ರದ ಮೇಲೆ. ಇದರ ಪೋರ್ಟ್ಗಳು ಸಮುದ್ರದಲ್ಲೇ ಇರ್ತವೆ. ಹಡಗುಗಳಿಗೆ ಅಪ್ಲೈ ಆಗೋ ಮ್ಯಾರಿಟೈಮ್ ರೂಲ್ಸ್ ಎಲ್ಲ ಅಪ್ಲೈ ಆಗುತ್ತೆ. ಆದರೆ ಇವು ಸಂಚಾರ ಮಾಡೋದು ಮಾತ್ರ ಸಮುದ್ರದ ಮೇಲೆ, ಬಟ್ ಸಮುದ್ರಕ್ಕೆ ತಾಗದೆ ಗಾಳಿಯಲ್ಲಿ. ಹೇಗೆ ಅಂತ ಎಕ್ಸ್ಪ್ಲೇನ್ ಮಾಡ್ತೀವಿ. ಸಮುದ್ರದ ಶಕ್ತಿ ಬಳಸ್ಕೊಂಡು ಸಮುದ್ರ ಮಟ್ಟದಿಂದ ಕೇವಲ 4 ಮೀಟರ್ 3 ಮೀಟರ್ ಎತ್ತರದಲ್ಲಿ ತೇಲ್ಕೊಂಡು ಹೋಗ್ತವೆ. ಅದು ಹೇಗೆ ಅಂತ ಹೇಳೋಕ್ಕೂ ಮುಂಚೆ 1-2 ವಾಹನವನ್ನು ನಿಮಗೆ ಪರಿಚಯ ಮಾಡ್ತೀವಿ. ಈಗ ನೋಡ್ತಿರೋದು ಹಾವರ್ ಕ್ರಾಫ್ಟ್. ಜಪಾನ್ನಲ್ಲಿ ಜನರ ಓಡಾಟಕ್ಕೆ ಕಮರ್ಷಿಯಲ್ ಆಗಿ ಈ ಹಾವರ್ ಕ್ರಾಫ್ಟ್ ಬಳಕೆ ಆಗ್ತಿದೆ. ಇಂಡಿಯನ್ ನೇವಿ ಮತ್ತು ಕೋಸ್ಟ್ ಗಾರ್ಡ್ ಕೂಡ ಬಳಸ್ತಾ ಇದ್ದಾರೆ. ವಿದೇಶಗಳಲ್ಲಿ ಹಾವರ್ ಕ್ರಾಫ್ಟ್ ರೇಸಿಂಗ್ ಕೂಡ ನಡೆಯುತ್ತೆ. ಇದು ನೆಲ ಹಾಗೂ ನೀರು ಎರಡರ ಮೇಲೂ ಸಂಚರಿಸುವ ಉಭಯಚರಿ ವಾಹನ. ಅದು ಹೇಗೆ ಸಾಧ್ಯ ಅಂತ ನೀವು ಕೇಳ್ಬೋದು. ಸಿಂಪಲ್ ಆಗಿ ಹೇಳ್ತೀವಿ ಕೇಳಿ. ನೀವೊಂದು ಖಾಲಿ ಲೋಟ ಉಲ್ಟಾ ಮಾಡಿ ನೀರೊಳಗೆ ಹಾಕಿದ್ರೆ ಏನಾಗುತ್ತೆ? ಲೋಟದೊಳಗಡೆ ಗಾಳಿ ಇರೋದ್ರಿಂದ ನೀರು ಲೋಟವನ್ನು ಮೇಲಕ್ಕೆ ತಳ್ಳುತ್ತೆ. ನೀವು ಲೋಟ ಬಿಟ್ಟರೆ ಡುಬುಕ್ ಅಂತ ಮೇಲೆ ಬರುತ್ತೆ. ಹೋವರ್ ಕ್ರಾಫ್ಟ್ಗಳಲ್ಲೂ ಕೂಡ ಇದೇ ಪ್ರಿನ್ಸಿಪಲ್ ಬಳಕೆ ಆಗುತ್ತೆ. ಹಡಗಿನ ಸುತ್ತ ಇಲ್ಲಿ ಕಾಣ್ತಿರೋ ಥರ ಟ್ಯೂಬ್ ಹಾಕಿರ್ತಾರೆ. ಟ್ಯೂಬ್ ಮಧ್ಯೆ ಗ್ಯಾಪ್ ಇರುತ್ತೆ. ಆ ಗ್ಯಾಪ್ನಲ್ಲಿ ಗಾಳಿ ಪಂಪ್ ಮಾಡಲಾಗುತ್ತೆ. ಆ ಗಾಳಿಯ ಕುಷನ್ನಿಂದ ಹಾವರ್ ಕ್ರಾಫ್ಟ್ ನೀರು ಅಥವಾ ಭೂಮಿಯಿಂದ ಸ್ವಲ್ಪ ಮೇಲಕ್ಕೆ ಏಳುತ್ತೆ. ನೀರಿನೊಂದಿಗಾಗಲಿ ನೆಲ ಜೊತೆಯಾಗಲಿ ಜಾಸ್ತಿ ಫ್ರಿಕ್ಷನೇ ಆಗಲ್ಲ, ಘರ್ಷಣೆ ಇರೋದಿಲ್ಲ. ಇದೇ ಕಾರಣಕ್ಕೆ ಇವುಗಳನ್ನು ಏರ್ ಕುಷನ್ ವೆಹಿಕಲ್ಸ್ ಅಂತ ಕೂಡ ಕರೀತಾರೆ. ಈಗ ಈ ವಾಹನ ನೋಡಿ, ಇವು ಹೈಡ್ರೋಫಾಯಿಲ್ ಬೋಟ್ಗಳು. ಇದೇನಿದು ಸಣ್ಣ ಕಡ್ಡಿ ಮೇಲೆ ಅಷ್ಟು ದೊಡ್ಡ ಬೋಟ್ ಹೋಗ್ತಾ ಇದೆಯಲ್ಲ ಹೆಂಗೆ ಅಂತ ನಿಮಗೆ ಕ್ವಶನ್ ಮೂಡ್ಬೋದು. ಸ್ನೇಹಿತರೆ, ನಿಮ್ಮಲ್ಲಿ ಕೆಲವರಿಗೆ ವಿಮಾನ ಹೇಗೆ ಕೆಲಸ ಮಾಡುತ್ತೆ ಅಂತ ಗೊತ್ತಿರ್ಬೋದು. ನಾವು ಈ ಹಿಂದೆ ಕೂಡ ಎಕ್ಸ್ಪ್ಲೇನ್ ಮಾಡಿದ್ವಿ, 2 ಸಲ ಎಕ್ಸ್ಪ್ಲೇನ್ ಮಾಡಿದ್ದೀವಿ ನಾವು. ರನ್ವೇನಲ್ಲಿ ಹೋಗ್ತಿರೋ ವಿಮಾನದ ರೆಕ್ಕೆ ಬೆಂಡಾದಾಗ ರೆಕ್ಕೆ ಕೆಳಗೆ ಗಾಳಿ ವೇಗ ಕಮ್ಮಿಯಾಗಿ ರೆಕ್ಕೆ ಮೇಲೆ ಗಾಳಿ ವೇಗ ಜಾಸ್ತಿಯಾಗಿ ವಿಮಾನಕ್ಕೆ ಲಿಫ್ಟ್ ಸಿಗುತ್ತೆ. ವಿಮಾನ ಟೇಕ್ ಆಫ್ ಆಗುತ್ತೆ. ಇದನ್ನ ನೀವು ಏರೋಡೈನಮಿಕ್ಸ್ ನಲ್ಲಿ ಸ್ಟಡಿ ಮಾಡಬಹುದು. ಗಾಳಿಯಲ್ಲಾದ್ರೆ ಏರೋಡೈನಮಿಕ್ಸ್, ಅದೇ ಪ್ರಾಸೆಸ್ ನೀರಲ್ಲಾದ್ರೆ ಹೈಡ್ರೋಡೈನಮಿಕ್ಸ್. ವಿಮಾನದ ರೆಕ್ಕೆಗಳಿಗೆ ಗಾಳಿ ಲಿಫ್ಟ್ ಕೊಡೋ ತರ ನೀರಲ್ಲಿ ಮುಳುಗಿರೋ ಬೋಟ್ನ ರೆಕ್ಕೆ ಅಥವಾ ಫಾಯಿಲ್ಗಳಿಗೆ ಬೋಟ್ ಮೂವ್ ಆಗುವಾಗ ನೀರು ಲಿಫ್ಟ್ ಕೊಡುತ್ತೆ. ಸೊ ಬೋಟು ನೀರಿಂದ ಮೇಲಕ್ಕೆ ಹೋಗುತ್ತೆ. ಏನು ಸಿಂಪಲ್ ಆಗಿ ಹೇಳಬೇಕು ಅಂದರೆ, ತಿಮಿಂಗಿಲ, ಡಾಲ್ಫಿನ್ ತಮ್ಮ ಫಿನ್ಸ್ ಅಥವಾ ರೆಕ್ಕೆಯ ಹೈಡ್ರೋಡೈನಮಿಕ್ಸ್ ಬಳಸಿ ನೀರಿನಿಂದ ಮೇಲಕ್ಕೆ ಹಾರೋದು. ನೀರಲ್ಲಿ ಹಡಗುಗಳ ವೇಗ ಜಾಸ್ತಿ ಆದಷ್ಟು ಎತ್ತರಕ್ಕೆ ಬೋಟ್ ಹೋಗುತ್ತೆ. ಬೋಟ್ಗೆ ವೇಗ ಕೊಡೋಕೆ ರೆಗ್ಯುಲರ್ ಮೋಟಾರ್ ಇರುತ್ತೆ, ಆದರೆ ಲಿಫ್ಟ್ ಸಿಗೋದು ಹೈಡ್ರೋಫಾಯಿಲ್ಸ್ನಿಂದ. ಏನು ಹೋವರ್ ಬೋರ್ಡ್ ರೇಸಿಂಗ್ ಥರ ಹೈಡ್ರೋಫಾಯಿಲ್ ರೇಸಿಂಗ್ ಕೂಡ ಇದೆ. ಈ ಹೋವರ್ ಬೋರ್ಡ್ ಹಾಗೂ ಹೈಡ್ರೋಫಾಯಿಲ್ ಬೋಟ್ಗಳ ನೆಕ್ಸ್ಟ್ ಲೆವೆಲ್ ಅಂದರೆ ಈ ಸಿ ಗ್ಲೈಡರ್ಗಳು. ಚೆನ್ನೈನಿಂದ ಕೋಲ್ಕತ್ತಾಗೆ 3 ಗಂಟೆಗಳ ಕನೆಕ್ಟಿವಿಟಿ ಕೊಡುತ್ತೆ ಅಂತ ಹೇಳಿದ ಅದೇ ಸಿ ಗ್ಲೈಡರ್ ವಾಹನ. ಭಾರತಕ್ಕೆ ಇದು ಹೊಸದು, ಆದರೆ ಸಾಕಷ್ಟು ವಿದೇಶಿ ಕಂಪನಿಗಳು ಈಗ ಆಲ್ರೆಡಿ ಅಡ್ವಾನ್ಸ್ಡ್ ಸಿ ಗ್ಲೈಡರ್ ಮಾಡೋಕೆ ಹೊರಟಿವೆ. ಸದ್ಯಕ್ಕೆ ನಮ್ಮ ಸಿ ಗ್ಲೈಡರ್ ಹೇಗಿದೆ ಅಂತ ನಾವು ನೋಡ್ತಾ ಹೋಗೋಣ. ಆನಂದ್ ಮಹೀಂದ್ರಾ ಇದನ್ನ ಹೊಗಳ್ತಿರೋದು ಯಾಕೆ? ಹೈಡ್ರೋಫಾಯಿಲ್ ಬೋಟ್ಗೂ ಇದಕ್ಕೂ ಏನು ಡಿಫರೆನ್ಸ್ ಅಂತ ನಾವೀಗ ತಿಳ್ಕೊಳ್ತಾ ಹೋಗೋಣ. ಏನೋ ಸ್ನೇಹಿತರೆ, ವರದಿಯಲ್ಲಿ ಮುಂದುವರಿಯೋ ಮೊದಲು ಬ್ಯಾಂಕಾಕ್ ಪಟಾಯಾಗೆ 7 Sands ಟೂರಿಸಂ ಕಂಪನಿ ಟ್ರಿಪ್ ಆಯೋಜನೆ ಮಾಡಿದೆ. ಕೇವಲ 63,500 ರೂಪಾಯಿಗೆ 4 ನೈಟ್ 5 ಡೇಸ್ ಥೈಲ್ಯಾಂಡ್ ಟ್ರಿಪ್ ತಂದಿದ್ದಾರೆ. ಈ ಪ್ಯಾಕೇಜ್ ನಲ್ಲಿ ಫ್ಲೈಟ್ ಟಿಕೆಟ್ಸ್, 3 ಸ್ಟಾರ್ ಹೋಟೆಲ್ ಸ್ಟೇ, ಆಲ್ ಮೀಲ್ಸ್, ಎಸಿ ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ, ಟೈಗರ್ ಪಾರ್ಕ್, ಪಟಾಯಾ ಸಿಟಿ ಟೂರ್,
ಕೋರಲ್ ಐಲ್ಯಾಂಡ್ ಟೂರ್ ವಿತ್ ಸ್ಪೀಡ್ ಬೋಟ್, ಅಲ್ಕಜಾ ಶೋ, ಬ್ಯಾಂಕಾಕ್ ಸಿಟಿ ಟೂರ್, ಸಫಾರಿ ವರ್ಲ್ಡ್, 24/7 ಕನ್ನಡ ಟೂರ್ ಮ್ಯಾನೇಜರ್, ಹಿರಿಯ ನಾಗರಿಕರಿಗೆ ವಿಶೇಷ ಕೇರ್, ಟ್ರಾವೆಲ್ ಇನ್ಶೂರೆನ್ಸ್ ಎಲ್ಲ ಸೇರಿ 63,500 ರೂಪಾಯಿ. ಹೊರಡೋ ದಿನ 14 ಏಪ್ರಿಲ್ 2025. ಕೆಲವೇ ಸೀಟುಗಳು ಲಭ್ಯ. ಆಸಕ್ತರು ಈ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಸೀಟನ್ನ ಕೂಡ ಬುಕ್ ಮಾಡಿ. ಬನ್ನಿ ಈಗ ವರದಿಯಲ್ಲಿ ಮುಂದುವರಿಯೋಣ. ತೇಲುತ್ತೆ, ಏಳುತ್ತೆ, ಹಾರತ್ತೆ. ಎಸ್ ಸ್ನೇಹಿತರೆ, ಮೊದಲು ಬೋಟ್ ರೀತಿ ತೇಲುತ್ತೆ, ವೇಗ ಜಾಸ್ತಿ ಆಗ್ತಾ ಫಾಯಿಲ್ ಬಳಸಿ ನೀರಿಂದ ಮೇಲಕ್ಕೆ ಏಳುತ್ತೆ. ನಂತರ ವಿಮಾನಗಳು ಲ್ಯಾಂಡಿಂಗ್ ಗೇರ್ ಅನ್ನ ಒಳಗೆಳ್ಕೊಳ್ಳೋ ತರ ಹೈಡ್ರೋಫಾಯಿಲ್ ಒಳಗೆಳ್ಕೊಂಡು ವಿಮಾನದ ರೀತಿ ಹಾರ್ತವೆ. ಹಾಗಿದ್ರೆ ಇದನ್ನು ನೀರಿನಿಂದ ಟೇಕ್ ಆಫ್ ಆಗೋ ವಿಮಾನ ಅಷ್ಟೇ. ಸಿ ಪ್ಲೇನ್ ಅನ್ನೋ ಹೆಸರು ಇದೆಯಲ್ಲ, ಸಿ ಗ್ಲೈಡರ್ ಅಂತ ಹೊಸ ಹೆಸರು ಯಾಕೆ ಅನ್ನೋ ಪ್ರಶ್ನೆ ನೀವು ಕೇಳಬಹುದು. ಇಲ್ಲೇ ಟ್ವಿಸ್ಟ್ ಇರೋದು, ಸಿ ಗ್ಲೈಡರ್ ಗಳಲ್ಲಿ ವಿಮಾನಗಳಲ್ಲಿರೋ ಟರ್ಬೋಜೆಟ್ ಇಂಜಿನ್ ಇರೋದಿಲ್ಲ, ಬೇಕಾಗೂ ಇಲ್ಲ. ಹಾರಾಟ ನಡೆಸೋಕೆ ಜೆಟ್ ಫ್ಯೂಲ್ ಕೂಡ ಬೇಡ. ಕಾರ್ ಇಂಜಿನ್ ಪೆಟ್ರೋಲ್ ಬಳಸಿ ಕೂಡ ಹಾರಬಹುದು. ಯಾಕಂದ್ರೆ ಸಿ ಗ್ಲೈಡರ್ ಹಾರಾಟಕ್ಕೆ ಹೋವರ್ ಕ್ರಾಫ್ಟ್ಗಳ ರೀತಿ ಏರ್ ಕುಷನ್ ಟೆಕ್ನಾಲಜಿಯನ್ನು ಬಳಸಲಾಗುತ್ತೆ. ಇವು ನೀರಿಗೆ ಬಹಳ ಹತ್ತಿರ ಹಾರೋದ್ರಿಂದ ರೆಕ್ಕೆ ಹಾಗೂ ನೀರಿನ ಮಧ್ಯೆ ಗಾಳಿ ಕಾಂಪ್ರೆಸ್ ಆಗುತ್ತೆ. ಕಾಂಪ್ರೆಸ್ ಆಗಿರೋ ಗಾಳಿ ಗ್ಲೈಡರ್ಗೆ ಎಕ್ಸ್ಟ್ರಾ ಲಿಫ್ಟ್ ಕೊಡುತ್ತೆ. ಈ ಲಿಫ್ಟ್ ಸಹಾಯದಿಂದ ಕಡಿಮೆ ಇಂಧನ ಬಳಸಿ ಭಾರಿ ವೇಗದಲ್ಲಿ ಹಾರಬಹುದು. ಸಮುದ್ರದ ಸಹಾಯದಿಂದ ಗಾಳಿ ಕಾಂಪ್ರೆಸ್ ಆಗಿ ಗ್ಲೈಡರ್ಗೆ ಲಿಫ್ಟ್ ಸಿಗೋದನ್ನ ಗ್ರೌಂಡ್ ಎಫೆಕ್ಟ್ ಅಂತ ಕರೀತಾರೆ. ಜೊತೆಗೆ ಈ ಗ್ಲೈಡರ್ಗಳನ್ನ ವಿಂಗ್ ಇನ್ ಗ್ರೌಂಡ್ ಕ್ರಾಫ್ಟ್ ಅಥವಾ WIG ಕ್ರಾಫ್ಟ್ ಅಂತಲೂ ಕರೀತಾರೆ. ವಿಂಗ್ ಇನ್ ಗ್ರೌಂಡ್ ಅಂದ್ರೆ ನೆಲದ ಮೇಲೆ ರೆಕ್ಕೆ ಅಂತ. ನೆಲಕ್ಕೆ ಟಚ್ ಆಗದೆ ಇದ್ರೂ ಕೂಡ ನೆಲಕ್ಕೆ ಅಥವಾ ನೀರಿಗೆ ಬಹಳ ಹತ್ತಿರ ಇದ್ದಾಗ ಮಾತ್ರ ಇವುಗಳ ಆಟ ನಡೆಯೋದು. ಹಾಗಾಗಿ ವಿಂಗ್ ಇನ್ ಗ್ರೌಂಡ್ ಕ್ರಾಫ್ಟ್ ಅನ್ನೋ ಹೆಸರು. ನಿಮಗೆ ಗೊತ್ತಾ, ಫೈಟರ್ ಜೆಟ್ಗಳು ಕೂಡ ನೀರಿಗೆ ಬಹಳ ಹತ್ತಿರ ಹೋಗುವಾಗ ಗ್ರೌಂಡ್ ಎಫೆಕ್ಟ್ ಎಕ್ಸ್ಪೀರಿಯನ್ಸ್ ಮಾಡ್ತವೆ. WIG ಕ್ರಾಫ್ಟ್ಗಳ ಇನ್ನೂ ಒಂದು ಅಡ್ವಾಂಟೇಜ್ ಏನು ಅಂದರೆ, ಸಮುದ್ರದ ಪಕ್ಕ ಹಾರುವಾಗ ಇವುಗಳಿಗೆ ಏರ್ ರೆಸಿಸ್ಟೆನ್ಸ್ ಅಥವಾ ಡ್ರ್ಯಾಗ್ ಕಮ್ಮಿ ಇರುತ್ತೆ. ಇದೇ ಕಾರಣಕ್ಕೆ ಗಂಟೆಗೆ 300-400 ಕಿಲೋಮೀಟರ್ ವೇಗದಲ್ಲೂ ಆರಾಮಾಗಿ ಹೋಗ್ಬೋದು. ಅಂದರೆ ಫೆರಿ ಹಾಗೂ ಸ್ಪೀಡ್ ಬೋಟ್ಗಿಂತ ಹೆಚ್ಚು ವೇಗ. ಆಲ್ಮೋಸ್ಟ್ ಕಮರ್ಷಿಯಲ್ ವಿಮಾನಗಳ ವೇಗ ರೀಚ್ ಆರಾಮಾಗಿ ಆಗ್ಬೋದು. ಇವು ಸಣ್ಣ ಅಲೆಗಳನ್ನು ಟಚ್ ಮಾಡಲ್ಲ. ರೆಗ್ಯುಲರ್ ಏರ್ಕ್ರಾಫ್ಟ್ಗಳ ರೀತಿ ಟರ್ಬ್ಯುಲೆನ್ಸ್ ಇರೋದಿಲ್ಲ. ಹೆಲಿಕಾಪ್ಟರ್ಗಿಂತ ಹೆಚ್ಚು ಕಂಫರ್ಟಬಲ್ ಆಗಿರ್ತವೆ. ಫ್ಲೈಯಿಂಗ್ ಫಿಶ್, ವಾಟರ್ ಫ್ಲೈ ಟೆಕ್ನಾಲಜಿ, ರಿಜೆಂಟ್ ಕ್ರಾಫ್ಟ್, ಏರೋನ್ ಫ್ಲೈಯಿಂಗ್ ಶಿಪ್ ಕಂಪನಿ ಸೇರಿ ನೂರಾರು ಕಂಪನಿಗಳು WIG ಕ್ರಾಫ್ಟ್ ರೆಡಿ ಮಾಡ್ತಿವೆ. ವಾಟರ್ ಫ್ಲೈ ಟೆಕ್ನಾಲಜೀಸ್ ಭಾರತದ್ದು. ಅದರಲ್ಲೂ IIT ಮಡ್ರಾಸ್ ಜೊತೆ ಕೆಲಸ ಮಾಡ್ತಿರೋ ಸ್ಟಾರ್ಟ್ಅಪ್. ಕೇವಲ 600 ರೂಪಾಯಿ ಖರ್ಚಲ್ಲಿ 3 ಗಂಟೆಗೆ ನಮ್ಮ ಚೆನ್ನೈನಿಂದ ಕೋಲ್ಕತ್ತಾಗ ಹೋಗೋ WIG ಕ್ರಾಫ್ಟ್ ಅನ್ನ ರೆಡಿ ಮಾಡ್ತಾ ಇದೀವಿ ಅಂತ ಓಪನ್ ಆಗಿ ಕ್ಲೇಮ್ ಮಾಡಿದ್ದಾರೆ. ಎಲೆಕ್ಟ್ರಿಕ್ ಸಿ ಗ್ಲೈಡರ್ ನಿರ್ಮಾಣ ಮಾಡ್ತಾ ಇದ್ದಾರೆ. ಈ ವರ್ಷ ಏರೋ ಇಂಡಿಯಾದಲ್ಲಿ ಈ ಕಂಪನಿ ಭಾಗವಹಿಸಿ ಸಿ ಗ್ಲೈಡರ್ ಮಾಡೆಲ್ ಅನ್ನ ಡಿಸ್ಪ್ಲೇ ಕೂಡ ಮಾಡಿತ್ತು. ಸಮುದ್ರದ ಮೇಲೆ 4 ಮೀಟರ್ ಎತ್ತರದಲ್ಲಿ ಹಾರೋ WIG ಕ್ರಾಫ್ಟ್ ರೆಡಿ ಆಗ್ತಾ ಇದೆ. 2026 ಒಳಗೆ 20 ಸೀಟ್ಗಳ ಮಾಡೆಲ್ ರೆಡಿ ಮಾಡಿಕೊಟ್ಟು ಚೆನ್ನೈ ಟು ಕೋಲ್ಕತ್ತಾ ಕನೆಕ್ಟಿವಿಟಿ ಕೊಡ್ತೀವಿ ಅಂತ ಹೇಳಿದ್ದಾರೆ. ಸ್ನೇಹಿತರೆ, ಎತ್ತರಕ್ಕೆ ಹೋಗದೆ ಇರೋದ್ರಿಂದ ಇವುಗಳ ತಯಾರಿಕಾ ವೆಚ್ಚ ಕೂಡ ಕಮ್ಮಿ. ರನ್ವೇ ಬೇಕಾಗಿಲ್ಲ. ಸಮುದ್ರವೇ ಎಂಡ್ಲೆಸ್ ರನ್ವೇ. ಆದರೆ ನೀರಲ್ಲಿ ಜಾಸ್ತಿ ಅಲೆ ಇಲ್ಲದೆ ಶಾಂತವಾಗಿದ್ದಾಗ ಇವುಗಳ ಪರ್ಫಾರ್ಮೆನ್ಸ್ ಚೆನ್ನಾಗಿರುತ್ತೆ. ವಾತಾವರಣ ಚೆನ್ನಾಗಿಲ್ಲದೆ ಇದ್ದಾಗ ಅನ್ಪ್ರಿಡಿಕ್ಟಬಲ್ ಆಗಿರ್ತವೆ. ಇವು ಸಖತ್ ಫಾಸ್ಟ್ ಆಗಿರೋದ್ರಿಂದ ಡೆಡಿಕೇಟೆಡ್ ರೂಟ್ಸ್ ಬೇಕು. ಅಡ್ಡ ಏನು ಬರದೇ ಇರೋ ತರ ನೋಡ್ಕೋಬೇಕು. ಅಪಘಾತ ತಡೆಯೋಕೆ ಬೇಕಾದಷ್ಟು ಟೆಕ್ನಿಕಲ್ ಸಿಸ್ಟಮ್ಸ್ ಏನೋ ಇರ್ತವೆ. ಆದ್ರೂ ಆಲ್ ವೆದರ್ ವಾಹನ ಆಗಿಲ್ಲದೆ ಇರೋದ್ರಿಂದ ಇವಿನ್ನು ಮೇನ್ ಸ್ಟ್ರೀಮ್ಗೆ ಬಂದಿಲ್ಲ, ಇನ್ನು ಡೆವಲಪಿಂಗ್ ಹಂತದಲ್ಲಿವೆ. ಆದರೆ IIT ಮಡ್ರಾಸ್ ಇಂಥ ಟೆಕ್ನಾಲಜಿಗೆ ಕೈ ಹಾಕಿರೋದಕ್ಕೆ ಸಾಕಷ್ಟು ಪ್ರಶಂಸೆ ವ್ಯಕ್ತವಾಗ್ತಾ ಇದೆ. ಇತ್ತೀಚೆಗೆ ನಾವು ಹೈಪರ್ ಲೂಪ್ ಬಗ್ಗೆ ಹೇಳಿದ್ವಿ. ಅದು ಕೂಡ IIT ಮಡ್ರಾಸ್ನಲ್ಲೇ ಈಗ ಡೆವಲಪ್ ಮಾಡ್ತಿರೋ ಟೆಕ್ನಾಲಜಿ. ಹೈಪರ್ ಲೂಪ್ ಟೆಸ್ಟ್ ಟ್ರ್ಯಾಕ್ ಅನ್ನ ಕೂಡ IIT ಮಡ್ರಾಸ್ನಲ್ಲೇ ಕ್ಯಾಂಪಸ್ನಲ್ಲೇ ಹಾಕೊಂಡಿದ್ದಾರೆ. ಅಲ್ಲಿ ಸಕ್ಸಸ್ಫುಲ್ ಆಗಿ ಟೆಸ್ಟ್ ಕೂಡ ಮಾಡಿದ್ದಾರೆ. ಈಗ WIG ಕ್ರಾಫ್ಟ್ಗಳನ್ನು ಕೂಡ ತಯಾರಿಸ್ತಾ ಇದ್ದಾರೆ. ಇದೇ ಕಾರಣಕ್ಕೆ IIT ಮಡ್ರಾಸ್ ಸ್ಟಾರ್ಟ್ಅಪ್ಗಳಿಗೆ ಉತ್ತೇಜನ ಕೊಡೋದ್ರಲ್ಲಿ ಅಮೆರಿಕದ ಸಿಲಿಕಾನ್ ವ್ಯಾಲಿಯನ್ನು ಮೀರಿಸ್ತಾ ಇದೆ ಅಂತ ಆನಂದ್ ಮಹೀಂದ್ರ ಹೊಗಳಿದ್ದಾರೆ. ಒಟ್ಟಿನಲ್ಲಿ ಜಗತ್ತಿನ 71% ಪ್ರದೇಶದಲ್ಲಿ ತುಂಬಿಕೊಂಡಿರೋ ನೀರಿನ ಮೇಲೆ ಸಾರಿಗೆಗೆ ಸಾಕಷ್ಟು ಪೊಟೆನ್ಷಿಯಲ್ ಇದೆ. ಈ ರೀತಿಯ ಟೆಕ್ನಾಲಜೀಸ್ ಡೆವಲಪ್ ಆಗ್ತಿರೋದು ಒಳ್ಳೆಯದೆ. ಈ ಹೊಸ ಟೆಕ್ ಮತ್ತು ಸೈನ್ಸ್ ಬಗ್ಗೆ ತಿಳ್ಕೊಂಡ ಬಳಿಕ ನಿಮಗೆ ಏನು ಅನಿಸ್ತಾ ಇದೆ ಕಾಮೆಂಟ್ ಮಾಡಿ ತಿಳಿಸಿ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.